ನಮಸ್ಕಾರ ವೀಕ್ಷಕರೇ, ನುಡಿಸಿರಿಯ ಅರ್ಥ ಮನೆ ಮನೆಯ ಮನಿ ವಿಚಾರಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವಿಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇರೋದು ಅತ್ಯಂತ ಆಸಕ್ತಿದಾಯಕವಾಗಿರುವಂಥದ್ದು ಅಂದರೆ ಶೇರ್ ಮಾರ್ಕೆಟ್. ನಮ್ಮಲ್ಲಿ ಅನೇಕ ಜನರಿಗೆ ಒಂದು ಕಲ್ಪನೆ ಇದೆ, ಕೇಳಿದರೆ ಶೇರ್ ಮಾರ್ಕೆಟ್ನಲ್ಲಿ ಹಾಕಿದ್ರೆ ಕೋಟಿಗಟ್ಟಲೆ ರೂಪಾಯಿ ಬಂದುಬಿಡ್ತದೆ ನಾಳೆ ಬೆಳಗ್ಗೆ ಆದರೆ ಅಂತ. ಹೇಗೆ ಬರ್ತದೆ, ಯಾಕೆ ಬರ್ತದೆ, ಏನು ಅಂತೇಳಿ ಹೇಳುವುದನ್ನು ಯಾರೂ ನಂಬಿಕೊಳ್ಳುವುದಿಲ್ಲ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಅತ್ಯಂತ ನಂಬಿಗಸ್ತರು ಹೇಳಿದ ವಿಚಾರವನ್ನು ಮರೀತೇವೆ. ಯಾವುದೋ ಒಂದು ರೂಮರ್ನಲ್ಲಿ ಈ ಶೇರ್ನಲ್ಲಿ ಹಾಕಿದರೆ ಇಷ್ಟು ಹಣ ಬರ್ತದಂತಲ್ಲ ಅಂತೇಳಿ ಹೇಳಿಕೊಂಡು ತಕ್ಷಣ ಅದರಲ್ಲಿ ದುಡ್ಡು ಹಾಕ್ಕೊಂಡು ಕಳ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಶೇರ್ ಮಾರ್ಕೆಟ್ ಅಂತೇಳಿ ಹೇಳಿದರೆ ಏನು ಕೇಳಿದರೆ, ಕಂಪನಿಯಲ್ಲಿ ಇರುವಂತಹ ಶೇರುಗಳಲ್ಲಿ ನಮ್ಮದಾದಂಥ ಅವರು ಕೊಡ್ತಾರೆ, ಅದರ ಓನರ್ಶಿಪ್ಪು ಟು ದ್ಯಾಟ್ ಎಕ್ಸ್ಟೆಂಟ್. ಉದಾಹರಣೆಗೆ ಒಂದು ಕಂಪನಿಯ ಎಷ್ಟೋ ಒಂದು 10,000 ರೂಪಾಯಿ ಮೌಲ್ಯದ ಷೇರುಗಳನ್ನು ಒಂದು ಷೇರಿಗೆ 10 ರೂಪಾಯಿನಂತೆ ವ್ಯಾಪಾರವನ್ನು ಮಾಡಿ ನಾವು ಅದನ್ನು ಟು ದ್ಯಾಟ್ ಎಕ್ಸ್ಟೆಂಟ್ ವಿ ಆರ್ ದ ಓನರ್ ಆಫ್ ದಟ್ ಕಂಪನಿ. ಅದರ ಮೇಲೆ ಕಂಪನಿ ಎಷ್ಟು ಮಟ್ಟಿಗೆ ಲಾಭ ಗಳಿಸ್ತದಲ್ಲ, ಅದರ ಮೇಲಿನಿಂದ ನಾವು ಅದರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಹಣ ಗಳಿಸ್ತಾ ಇರ್ತೇವೆ. ಶೇರ್ ಮಾರ್ಕೆಟ್ನಲ್ಲಿ ಹಣ ತೊಡಗಿಸಿದ ತಕ್ಷಣವೇ ಕೋಟ್ಯಾಧೀಶ್ವರರಾಗ್ತೇವೆ ಅಂತೇಳಿ ಹೇಳುವುದು ಮಾತ್ರ ಭ್ರಮೆ. ಹಾಗಾದರೆ ಹಣ ಮಾಡಲಿಕ್ಕೆ ಆಗ್ತದೆ ಇಲ್ಲ? ಖಂಡಿತ ಹಣ ಮಾಡ್ಬೋದು. ಹಣ ಹೇಗೆ ಮಾಡ್ಬೋದು ಕೇಳಿದರೆ, ನಾವು ಶೇರ್ ಮಾರ್ಕೆಟ್ನಲ್ಲಿ ತೊಡಗುವಾಗ ಒಂದೇ ನೆನಪಿಟ್ಕೊಳ್ಬೇಕು, ದರ್ ಈಸ್ ನೋ ಮ್ಯಾಜಿಕ್ ವಾಂಡ್. ಯಾವುದೇ ಮಂತ್ರದಂಡ ನಮ್ಮ ಕೈಯಲ್ಲಿಲ್ಲ ಹಣವನ್ನು ಡಬಲ್ ಮಾಡುವುದು. ನಮ್ಮ ಗುರಿ ಎಷ್ಟಿರಬೇಕು ಕೇಳಿದರೆ, ಇವತ್ತು ಬ್ಯಾಂಕಿನಲ್ಲಿ ಏನಾದರೂ ನನ್ನ ಹಣವನ್ನು ತೊಡಗಿಸಿದರೆ ಒಂದು 8% ಬಡ್ಡಿ ಬರ್ತದೆ ಅಂತ ಇಟ್ಕೊಂಡ್ರೆ 12% ಬಡ್ಡಿ. ಯಾಕೆಂದರೆ ಮಾರ್ಕೆಟ್ನಲ್ಲಿ ಇನ್ಫ್ಲೇಷನ್ ಇರೋದು 7ರಿಂದ 8%. ಅದನ್ನೆಲ್ಲ ಬಿಟ್ಟು ಅರೌಂಡ್ ಒಂದು 12%, 15% ಬಂದರೆ ಖುಷಿ. ನಾನು ಆ ಪ್ರಮಾಣದಲ್ಲಿ ಮಾಡ್ತೇನೆ ಅಂತ. ನೀವು ಟ್ರೇಡ್ ಮಾಡಿ, ದಿವಸ ಟ್ರೇಡ್ ಮಾಡಿ, ಯಾಕೆ ಮಾಡಬೇಡಿ. ಪ್ರಾಥಮಿಕ ಹಂತದಲ್ಲಿ ಯಾರಾದರೂ ಮಾಡುವವರಿದ್ದರೆ ಅವರಿಗೆ ನಾನು ಹೇಳುವುದಿಷ್ಟೇ, ಒಂದೇ ಸರಿ ಬಂದುಕೊಂಡು ನಿಮಗೆ ಗೊತ್ತಿದ್ದದ್ದನ್ನು ಮಾಡ್ಕೊಂಡು ಹೋಗಬೇಡಿ. ಅದಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಹಾಗಾದರೆ ಶೇರ್ ಮಾರ್ಕೆಟ್ನಲ್ಲಿ ಈಗ ಒಂದು ಸ್ವಲ್ಪ ವಿಚಾರದಲ್ಲಿ ಹೇಳ್ತಾ ಇರ್ತೇನೆ. ಒಂದು ಫೋಮೋ ಫ್ಯಾಕ್ಟರ್ಸ್ ಅಂತೇಳಿ ತುಂಬ ಮಹತ್ವವಾದಂಥದ್ದು ಇದೆ. ಅದಾನಿ ವಿಚಾರದಲ್ಲಿ ಎಲ್ಲರೂ ಕೇಳಿದ್ದೀರಿ, ಅದಾನಿ ಎಂಟರ್ಪ್ರೈಸಸ್ ಅಂತೇಳಿ. ಆಲ್ ಆಫ್ ಎ ಸಡನ್ ಒಂದು ವಿಚಾರ ಬಂತು, ಒಂದು ಸುದ್ದಿ ಬಂತು. ಏನಂತೇಳಿ, ಹಿಂಡನ್ಬರ್ಗ್ ಅಂತೇಳಿ ಹೇಳುವವನು, ಈಗ ಮತ್ತದು ಇದೆ, ಮುಂದೆ ಇದೆ. ಹಿಂಡನ್ಬರ್ಗ್ ಅಂತೇಳಿ ಹೇಳುವಂಥ ಒಂದು ವ್ಯಕ್ತಿ, ಅಮೇರಿಕಾದ ಒಂದು ಕಂಪನಿ ಅದು. ಆ ಕಂಪನಿ ಶಾರ್ಟ್ ಸೆಲ್ಲಿಂಗು ಬೇರೆ ಬೇರೆ ಎಲ್ಲದರಲ್ಲೂ ತೊಡಗ್ತಾ ಇದೆ. ಅದಾನಿಯವರು ಸರಿಯಾದಂಥ ವ್ಯವಹಾರ ಮಾಡ್ತಾ ಇಲ್ಲ ಅಂತ. ಆಲ್ ಆಫ್ ಎ ಸಡನ್ 1 ರೂಪಾಯಿನ ಶೇರು, ನೆನ್ಪಿಟ್ಕೊಳ್ಳಿ, ಒಂದೇ 1 ರೂಪಾಯಿನ ಶೇರು 4,000 ರೂಪಾಯಿಗೆ ಟ್ರೇಡ್ ಆಗ್ತಾ ಇರುವಂಥದ್ದು. 1 ರೂಪಾಯಿನ ಶೇರು ಆಲ್ ಆಫ್ ಎ ಸಡನ್ ಎಷ್ಟಕ್ಕೆ ಬಿತ್ತು? 2, 3, 4, 5 ದಿವಸದಲ್ಲಿ 1,200 ರೂಪಾಯಿಗೆ ಬಿತ್ತು. 4,200 ರೂಪಾಯಿನಿಂದ 1,200 ರೂಪಾಯಿ ಅಂದರೆ 3,000 ರೂಪಾಯಿ ಆಲ್ ಆಫ್ ಎ ಸಡನ್ ಹೋಯ್ತು. ಇದ್ರ ಯಾಕೆ ಹೀಗಾಯಿತು? ಹಾಗಾದರೆ ಇದಕ್ಕೆ ಫೋಮೋ ಅಂತೇಳಿ ಹೇಳ್ತೇವೆ. ಫೋಮೋ ಅಂದರೆ ಏನು ಗೊತ್ತಾ? ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಪಾರ್ಚುನಿಟಿ ಅಂತ, ಆರ್ ಮಿಸ್ಸಿಂಗ್ ಔಟ್ ಅಂತೇಳಿ. ಏನು ಕೇಳಿದ್ರೆ, ಏನೋ ಆಗ್ತದೆ ನನಗೆ. ಎಲ್ಲರೂ ಏನಿತ್ತು ಕೇಳಿದ್ರೆ, ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಅವರಿಗೆ ಇಲ್ಲ, ಈ ಹಣ ಬರ್ಬೋದು, ಇದರಲ್ಲಿ ಹಾಕಿದ್ರೆ ಹಣ ಸಿಗ್ತದೆ, ಇದರಲ್ಲಿ ಹಾಕಿದ್ರೆ ಹಣ ಸಿಗ್ತದೆ ಅಂತ. ಹಿಂಡನ್ಬರ್ಗ್ನ ಉದ್ದೇಶ ಅದೋ ಇದೋ ಆ ವಿಚಾರ ರಾಜಕೀಯ ನನಗೆ ಬೇಡ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಅದು ಬಂದ ಮೇಲೆ ಹೇಳ್ತೇನೆ ಆ ವಿಚಾರ, ಇವತ್ತು ಬೇಡ. ಅಲ್ಲಿ ಇಂಥದ್ದು ಅನೇಕ ಕಂಪನಿಗಳಲ್ಲಿ ಆಗ್ತವೆ. ಅದು ಆದಾಗ ಯಾರಿಗೂ ಪೇಷನ್ಸ್ ಇಲ್ಲ. ಏನಾಯಿತು ಕೇಳಿದ್ರೆ, ಇಲ್ಲ ಇದು ಇದ್ರೆ ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಏನು ಮಾಡಿದ್ರು, ದೆರ್ ವಾಸ್ ಎ ಮ್ಯಾಡ್ ರಶ್ ಟು ಸೆಲ್. ಅಯ್ಯೋ ನನ್ನ ಹತ್ರ ಇರೋದನ್ನು ಮಾರಬೇಕು, ಯಾವಾಗ ತಗೊಳ್ಬೇಕು ಅಂತೇಳಿ ಮಾಡಿದ್ರೋ ಅದನ್ನು ಮಾರಬೇಕು ಅಂತೇಳಿ ಹೊರಟು ಬಿಟ್ರು ಜನ. 3 ದಿವಸದಲ್ಲಿ ಅದು ಬಿತ್ತು 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 ಬಿತ್ತು. ಅವ್ರು ಏನು ಮಾಡಿದ್ರು ಕೇಳಿದ್ರೆ, ಅವರು ಶೇರ್ ಮಾರ್ಕೆಟ್ನಲ್ಲಿತ್ತು, ಅದನ್ನು ಮುಂದೂಡಬೇಕಾಯ್ತು. ಅವರು ಪರಿಸ್ಥಿತಿ ಬಂತು. ಕೆಲವು ಜನ ಅದನ್ನೇ ಕಾಯ್ತಾ ಕೂತ್ಕೊಂಡಿದ್ದರು, ಒಳಗಡೆಯಿಂದ ನೆಗಾಡ್ತಾ ಇದ್ದರು. ಅವರೇನು ಮಾಡಿದ್ರು, 1,200ಕ್ಕೆ ಬರುವಾಗ, 1,800ರಿಂದ ಬರುವಾಗ ಸುಮ್ಮನೆ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ಹೀಗೆ ಬರ್ತದಲ್ಲ ಅಂತೇಳಿ 1,200ಕ್ಕೆ ಯಾವಾಗ ಬಿತ್ತಲ್ಲ, ತುಂಬ ಜನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನವರು ಅದನ್ನು ಬೈ ಮಾಡಿದ್ದಾರೆ. ಬೈ ಮಾಡ್ಕೊಂಡು ಏನು ಮಾಡಿದ್ದಾರೆ, ಇವತ್ತು ಎಷ್ಟಿದೆ, 2,400 ಇತ್ತು, ಇವತ್ತು ಈಗ ಸದ್ಯಕ್ಕೆ 2,225 ರೂಪಾಯಿ ಇದೆ ಅದಾನಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ಹೀಗೆ. ಕೆಲವೊಂದು ಸರಿ ನಾವೇನು ಮಾಡ್ತೇವೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಶೇರ್ಸು ಅದನ್ನು ಏನು ಮಾಡ್ತೇವೆ ಕೇಳಿದ್ರೆ ಯಾರೂ ಗುರುತ ಹಿಡಿಯೋದಿಲ್ಲ. ಒಂದು ರೂಮರ ಬಿಸಿಬಿಡ್ತಾರೆ, ಏರ್ತಾ ಇರ್ತದೆ.
ಈ ಶೇರನ್ನು ತಗೊಂಡ್ರೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಅದು ಮಾರ್ಕೆಟ್ನಲ್ಲಿ ಒಂದು ಹಂತದಲ್ಲಿ ಏರಿರ್ತದೆ. ಈ ಶೇರ್ ಏರಿದ ಮೇಲೆ ನಮ್ಗೆ ಹಣಕ್ಕೆ ಅದು ನೆನಪಿಗೆ ಬರ್ತವೆ. ಇಲ್ಲಿಂದ ಇರುವಂಥದ್ದು ಇಲ್ಲಿಗೆ ಬಂದಾಗ ಅದ್ರ ಮೇಲೆ ಏನೋ ಒಂದು ಒಳ್ಳೆ ಫ್ಯಾಕ್ಟ್ರಸನ್ನು ಹೇಳ್ತಾರೆ, ಎಲ್ಲೋ ಒಂದು ಕಾಂಟ್ರಾಕ್ಟ್ ಸಿಕ್ತಂತೆ, ನಮಗೆ ಇದರಲ್ಲಿ ಬರ್ತವೆ ಅಂತ. ಜೂನ್ ತಿಂಗಳ ಕೊನೆಯ ಹೊತ್ತಿಗೆ ಒಂದು ಸುದ್ದಿ ಬಂತು. MRPL ಆ್ಯಂಡ್ ಪೆಟ್ರೋಲಿಯಮು ಇವೆಲ್ಲ ತುಂಬ ಚೆನ್ನಾಗಿದೆ. 150, 77, 78 ರೂಪಾಯಿಗೆ ಟ್ರೇಡ್ ಆಗ್ತಾ ಇರುವಂಥ MRPL ಆಗಲಿ, ಮದ್ರಾಸ್ ಪೆಟ್ರೋಲಿಯಮ್ ಆಗಲಿ ಏನಾಗ್ತಿತ್ತು ಕೇಳಿದ್ರೆ 120 ರೂಪಾಯಿಗೆ ಹೋಗ್ತದೆ, 150 ರೂಪಾಯಿಗೆ ಹೋಗ್ತವೆ ಹೇಳಿದರು. ಎಲ್ಲರೂ ಎಲ್ಲಿಗೆ ಪರ್ಚೇಸ್ ಮಾಡಿದ್ರು ಕೇಳಿದ್ರೆ 80, 82 ರೂಪಾಯಿ ಇರುವಾಗ ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. 67 ರೂಪಾಯಿನಲ್ಲಿರುವಂಥದ್ದು 82, 92 ರೂಪಾಯಿಗೆ ಹೋಯ್ತು. 92 ರೂಪಾಯಿಗೆ ಹೋದಾಗ ಆಲ್ ಆಫ್ ಎ ಸಡನ್ ಮದ್ರಾಸ್ ಪೆಟ್ರೋಲಿಯಂ ರಿಸಲ್ಟ್ ಬಂದಾಗ ಕೆಳಗೆ ಬಿತ್ತು, MRPL ಕೆಳಗೆ ಬಿತ್ತು, ಮತ್ತಿಂದ 82 ರೂಪಾಯಿಗೆ ಬಂದುಬಿಡ್ತು. ತುಂಬ ಜನ ಹಣ ಕಳ್ಕೊಂಡ್ರು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೇಳಿ. ಯಾರಿಗೂ ಕಾಯುವಂಥ ಪೇಷನ್ಸ್ ಇಲ್ಲ. ಕಾಯುವಂಥದ್ದು ಏನು ಅಂತೇಳಿದ್ರೆ ಅದಕ್ಕೆ ನಾನು ಹೇಳುತ್ತಾ ಇರುವಂಥದ್ದು, ನೀವು ಯಾವುದೇ ಶೇರನ್ನು ಎಲ್ಲಿಯೇ ಹೇಳಲಿ ನಾವು ಅದನ್ನು ವಿಚಾರ ಮಾಡ್ಕೊಳ್ಬೇಕು ಅಂತ. ಯಾಕೆ ವಿಚಾರ ಮಾಡಬೇಕು, ಯಾವ್ಯಾವ ಫ್ಯಾಕ್ಟ್ರಸ್ನಲ್ಲೂ ನೋಡಬೇಕು, ಏನೇನು ಮಾಡಬೇಕು ಅಂತೇಳಿ ಹೇಳಿದಾಗ ಪ್ರತಿ ಶೇರನ್ನು ನೀವು ನೋಡುವಾಗ ಸ್ವಲ್ಪ ಶೇರಿನ ಫಂಡಮೆಂಟಲಿ ಅದು ಏನು ಮಾಡ್ತಾ ಇದೆ ನೋಡಿ. ಕೆಲವೊಂದು ಪೋಂಜಿ ಕಂಪ್ನಿಗಳು ಬರ್ತವೆ. ಪೋಂಜಿ ಅಂದರೆ ಯಾವುದೇ ಬಿಸ್ನೆಸ್ ಇರೋದಿಲ್ಲ, ಏನೂ ಇರೋದಿಲ್ಲ, ಕೇವಲ ನಮ್ಮ ಭಾವನೆಯ ಮೇಲೆ ಆಟವನ್ನು ಆಡಿಸ್ತಾ ಇರ್ತಾರೆ ಶೇರ್ ಮಾರ್ಕೆಟ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟರ್ಸ ಭಾವನೆಯ ಮೇಲೆ ನಾವು ಅದನ್ನು ವಿಚಾರ ಮಾಡಬೇಡಿ. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥದ್ದಿದೆ. ಸೆನ್ಸೆಕ್ಸನ್ನು ಮಾಡ್ತಾ ಇರುವಂಥದ್ದು ಟಾಪ್ 30, ಟಾಪ್ 50 ಇದೆ. ಹೋಗಿ ಹುಡುಕಿ. L&T ಇದೆ, ACC ಇದೆ, ಏಷ್ಯನ್ ಪೇಂಟ್ಸ್ಗಳಿವೆ, ಆಮೇಲೆ ABB ಇದೆ, ಟಾಟಾಗಳಿವೆ. ಇವೆಲ್ಲ ಈ ರೀತಿಯಾದಂಥ ವಾಲಟೈಲ್ ಆಗ್ತಾ ಇರೋದಿಲ್ಲ. ನಾವು ನೋಡ್ಕೊಳ್ತಾ ಇರಬೇಕು. ನನ್ನ ಗಮನ ಎಷ್ಟಿರಬೇಕು ಇವತ್ತು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ನಾನು ಫೈನಾನ್ಷಿಯಲ್ ಅದರ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ ಮೇಲೆ ಮಾಡಬೇಕು, ಮಾಡೋಕ್ಕಿಂತ ಮೊದಲು ಮಾಡಬೇಕು, ನೋಡ್ಕೊಳ್ಬೇಕಾಗ್ತವೆ. ಯಾಕೆಂದರೆ ಟ್ರೇಡ್ ವ್ಯಾಲ್ಯೂದಲ್ಲಿ ಇವತ್ತು ಯಾವುದೇ ಕಂಪ್ನಿ ಹಿಂದಿನ ತಿಂಗಳ ಸೇಲ್ಸ್ ಎಷ್ಟಾಯಿತು ಅಂತೇಳಿ ನೋಡೋದು ಅದು ರಿಸಲ್ಟ್ ಡಿಕ್ಲೇರ್ ಆದಮೇಲೆ ಅಲ್ಲ, ಅವ್ರಿಗೆ ಮೊದಲೇ ಗೊತ್ತಿರ್ತವೆ. ಹಾಗಾಗಿ ಆ ವಿಚಾರದಲ್ಲೂ ನೋಡುವಾಗ ಅವ್ರೇನು ಮಾಡಬೇಕು ಅಂತೇಳಿ ಕೇಳಿದರೆ, ಯೂಸ್ವಲಿ ಆ ಕಂಪ್ನಿಯ ಟ್ರೆಂಡನ್ನು ನೋಡಿ, ನೀವು 5 ವರ್ಷದ್ದನ್ನು ಹಾಕಿ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹೇಳಬೇಕಾದ್ರೆ ಅದಾನಿಯಲ್ಲೇ ನೋಡಿಕೊಳ್ಳೋಣ. ನಾವು 1200ಕ್ಕೆ ಬಿಟ್ಟವಾಗ ತುಂಬ ಜನ ಅದರಿಂದ ಹೆರಗಿ ಬಿಡುವಾಗ ಅತ್ಯಂತ ಕೆಲವೇ ಜನ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ಅದರಲ್ಲಿ ತೊಗೊಳ್ಳಿಕ್ಕೆ ಶುರು ಮಾಡಿದರು. 1400 ರೂಪಾಯಿ, 1800 ರೂಪಾಯಿ, 2000 ರೂಪಾಯಿಗೂ ತೊಗೊಂಡಿದ್ದಾರೆ. 2200. ನಾನು ಅದಾನಿಯನ್ನು ರೆಕಮೆಂಡ್ ಮಾಡ್ತೇನೋ ಇಲ್ಲ, ರೆಕಮೆಂಡ್ ಮಾಡದೇ ಇರ್ಬೋದಿಲ್ಲ. ಯಾವುದೇ ಶೇರನ್ನು, ಫಾರ್ ಎಕ್ಸಾಂಪಲ್ ಯಾವುದೇ ಶೇರನ್ನು ನಾನು ಇಂಥದ್ದನ್ನೇ ಶೇರನ್ನು ತೊಗೊಳ್ಳಿ ಅಂತೇಳಿ ಹೇಳೋದಿಲ್ಲ. ನೀವು ನೋಡಬೇಕಾಗಿರೋದು ಪೀರ್ ಗ್ರೂಪ್ನೊಟ್ಟಿಗೆ ಅದನ್ನು ಕಂಪೇರ್ ಮಾಡುವುದು. ಯಾವುದೇ ಶೇರನ್ನು ತೊಗೊಳ್ಬೇಕಾದ್ರೆ PE ರೇಷಿಯೋ, ಅದರ ಇಕ್ವಿಟಿ, ಆಮೇಲೆ ರಿಟರ್ನ್ ಎಷ್ಟು, ಕಂಪ್ನಿಯ ಫೈನಾನ್ಷಿಯಲ್ ಸ್ಟ್ರೆಂತ್ ಹೇಗಿದೆ ಅಂತೇಳಿ ಹೇಳುವಂಥದ್ದನ್ನು ಒಂದೊಂದಾಗಿ ವಿಚಾರ ಮಾಡಿಕೊಂಡು ನೋಡಿದರೆ ಮಾತ್ರ ನಾವು ತಿಳಿದಂಥ ರೀತಿಯಲ್ಲಿ ಮಾಡ್ಬೋದು. ಉದಾಹರಣೆಗೆ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಯಾವುದಿತ್ತು, BSC ಇತ್ತು ಕಳೆದ ವರ್ಷ. BSC ಶೇರು ಲಿಸ್ಟಿಂಗ್ ಆಗ್ತಾ ಇರೋದು ಎಲ್ಲಿ ಕೇಳಿದರೆ ಅದು NSEಯಲ್ಲಿ, BSEಯಲ್ಲಿ ಆಗೋದಿಲ್ಲ. ಅವ್ರದ್ದು ಮಾರ್ಚದಲ್ಲಿ 670 ರೂಪಾಯಿಗಿರುವಂಥ ಶೇರುಗಳು ಇವತ್ತು 2200ಕ್ಕೆ ಒಂದೇ ಸರಿ ಮ್ಯಾಲೆ ಹೋಗಿದೆ. ಯಾಕೆ ಮ್ಯಾಲೆ ಹೋಯಿತು? ಅದರ ಫಂಡಮೆಂಟಲಿ ಅದು ಸ್ಟ್ರಾಂಗ್ ಇರುವಂಥದ್ದು ಡೆಟ್ ಫ್ರೀ ಕಂಪನಿ. ಇಂಥ ಕಂಪನಿಗಳು ಬೇಕಾದಷ್ಟಿವೆ. ನಾವು ನೋಡಬೇಕಾದದ್ದನ್ನು ಯಾವುದು, ಇವತ್ತು CDSL ಇದೆ. ನಾನು ಹೇಳಿದ್ದೇನೆ ಅಂತೇಳಿ ನಂಬೇಡಿ, 1700 ರೂಪಾಯಿ ಚಿಲ್ಲರೆಯಲ್ಲಿ ಆಸ್ಪಾಸ್ನಲ್ಲಿ ಟ್ರೇಡ್ ಆಗ್ತಾ ಇರುವಂಥ CDSL ಅದು ಒಂದೇ ಇರೋದು ಇವತ್ತು, ಅದಕ್ಕೆ ಕಾಂಪಿಟೇಟರ್ ಇಲ್ಲ. ಅದು ಮತ್ತು ಡೆಟ್ ಫ್ರೀ ಕಂಪನಿ. ಅದು ವಿಚಾರ ಮಾಡಿ ಅಂಥದ್ರ ವಿಚಾರದಲ್ಲಿ. ಅದನ್ನು ಮಾಡುವಾಗ ಅದನ್ನು ನೀವು ಮನಿ ಮಾರ್ಕೆಟ್ ಬೇಕಾದಷ್ಟಿದೆ, ಮನಿ ಕಂಟ್ರೋಲ್ ಇದೆ, ಟೈಮ್ಸ್ ಆಫ್ ಇಂಡಿಯಾ ಇದೆ, ಎಕನಾಮಿಕ್ಸ್ ಟೈಮ್ಸ್ ಇದೆ, ಬೇರೆ ಬೇರೆದೆಲ್ಲ ಇದೆ. ನೀವು ಯಾವುದೇ ರೂಮರ್ ನೋಡಬೇಡಿ, ರೆಪ್ಯೂಟೆಡ್ ಕಂಪನಿ ನೋಡಿ. ಕೆಲವೊಮ್ಮೆ ಎಕ್ಸಿಸ್ ಬ್ಯಾಂಕು, ICICI ಬ್ಯಾಂಕ್ಗಳಲ್ಲೆಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದರೆ ಅವ್ರು ಹೇಳ್ತಾ ಇರ್ತಾರೆ ಇಂತಿಂಥದ್ರಲ್ಲಿ ಮಾಡಿದ್ರೆ ಹೀಗೀಗೆ ಅಂತೇಳಿ. ಯಾರೋ ಧರ್ಮಕ್ಕೆ ಕೊಡ್ತಾರೆ, 1 ರೂಪಾಯಿ ಏನೂ ಇಲ್ಲ, ಸುಮ್ಮನೆ ಅಡ್ವೈಸ್ ಮಾಡ್ತಾರೆ. ನೀವೇನಾದರೂ ಮಾಡಿದರೆ ಅದಕ್ಕೆ ಫೋಮೋ ಫ್ಯಾಕ್ಟರ್ಸ್ನಲ್ಲಿ ಹಣವನ್ನು ಕಳೆದುಕೊಳ್ಳುವುದೇ ಜಾಸ್ತಿ. ಹಾಗಾಗಿ ಒಂದು ಕಾಲದಲ್ಲಿ ಕೇವಲ 10-15 ಲಕ್ಷ ಇರುವಂಥ ಡಿಮ್ಯಾಟ್ಗಳ ಚಂದಾದಾರರು ಇವತ್ತು 12 ಕೋಟಿ ಇದೆ. ಅರೌಂಡ್ 8% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಇಂಡಿಯಾ ಈ ಸೇವಿಂಗ್ ಡಿಮ್ಯಾಟ್ ಅಕೌಂಟ್ಸ್. ಸೊ ಹೆಚ್ಚಿನ ಜನ ಅದರಲ್ಲಿ ವಾಲ್ಯೂಮ್ನ ಟ್ರೇಡ್ ಮಾಡ್ತಾ ಇರ್ತಾರೆ. ಆ ಮಾಡುವಾಗ ನಾವು ಅದನ್ನು ಬುದ್ಧಿವಂತಿಕೆಯಿಂದ ನಾವೇ ಅನಲೈಸ್ ಮಾಡ್ಕೊಳ್ಬೇಕು. ಬ್ಯಾಂಕ್ನಲ್ಲಿದ್ದ ಡೆಪಾಸಿಟ್ ಅಲ್ಲ,
ಇದೇನು ಗಟ್ಟಿಯಾಗಿರುವಂಥದ್ದಲ್ಲ. ನಾವು ಅದನ್ನು ನೋಡಬೇಕು, ಎಂಟ್ರಿ ಎಲ್ಲಿ ಮಾಡ್ಬೋದು, ಎಕ್ಸಿಟ್ ಎಲ್ಲಿ ಮಾಡ್ಬೋದು ಅಂತೇಳಿ ನೋಡಿಕೊಂಡು ಮಾಡಿದರೆ ಅವನೇ ನಿಜವಾದಂಥ ಜಾಣ. ಹಾಗಾಗಿ ಮನೆಯ ಮನಿ ವಿಚಾರ, ಮನಿ ಬೆಳೆಯಬೇಕಾದರೆ ನಾವು ನಮ್ಮ ತಲೆಯನ್ನು ಉಪಯೋಗಿಸ್ಕೊಂಡು ನಾವೇ ಅನಾಲಿಸಿಸ್ ಮಾಡಬೇಕು ಅಂತೇಳಿ ಹೇಳ್ತಾ, ಇವತ್ತಿನ ದಿವಸಕ್ಕೆ ನೀವೆಲ್ಲ ಈ ಅರ್ಥದ ಮಾತುಗಳನ್ನು ಕೇಳ್ತಾ ಇರುವುದರಿಂದ ನಿಮಗೆಲ್ಲ ನನ್ನ ವಂದನೆಯನ್ನು ತಿಳಿಸ್ತೇನೆ. ಮುಂದೆ ಇದೇ ರೀತಿ ಆರ್ಥಿಕವಾಗಿರುವಂತಹ ಕೆಲವೊಂದು ಸಲಹೆಯನ್ನು ಕೊಡ್ತೇನೆ. ನೀವು ವಿಚಾರ ಮಾಡಿ, ಅದನ್ನು ವಿಮರ್ಶೆ ಮಾಡಿ, ಆಮೇಲೆ ಅನುಸರಿಸಿ. ನಮಸ್ಕಾರ.